ಬಂಧುಗಳೇ, ಹೆಚ್ಚಿಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಈಗ ನಾವು ಶೆಡ್ ಹೊಡೆದು ಸಂಗ್ರಾಮಕ್ಕೆ ತಯಾರಾಗಬೇಕು. ಆ ಕಾಲ ಬಂದಿದೆ. ಕಾಂಗ್ರೆಸ್ಸಿನ 2.5 ವರ್ಷದಲ್ಲಿ ಇವತ್ತು ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡುವಂತಹ ಪರಿಸ್ಥಿತಿ ಇಲ್ಲ. ದಿನನಿತ್ಯ ರೇಪು ಕೊಲೆಗಳ ಸುದ್ದಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಅದೇ ರೀತಿ ಇವತ್ತು ಹಲವಾರು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿದೆ. ಬಳ್ಳಾರಿಯಲ್ಲಿ ಈ ಘಟನೆ ಆಗೋದಕ್ಕೆ ಏನು ಕಾರಣ? ಘಟನೆ ಆಗೋದಕ್ಕೆ ಇಷ್ಟೇ ಕಾರಣ, ಎರಡು ಕಾರಣ. ಒಂದು, ಜನಾರ್ದನ್ ರೆಡ್ಡಿ ಇವತ್ತು ಹಲವಾರು ದಿನಗಳಿಂದ ಬಳ್ಳಾರಿಗೆ ಬರಕ್ಕೆ ಸಾಧ್ಯ ಆಗಿರಲಿಲ್ಲ. ಕೋರ್ಟಿನ ಆದೇಶದ ಪ್ರಕಾರ ಬಳ್ಳಾರಿ ಗಡಿ ಒಳಗೆ ಬಳ್ಳಾರಿಯ ಹುಲಿ ಜನಾರ್ದನ್ ರೆಡ್ಡಿ ಕಾಲಿಟ್ಟಿದ್ದಾರೆ. ನಮಗೆ ಉಳುಗಾಲ ಇಲ್ಲ ಅಂತಂದು ಈ ಒಂದು ಕೃತ್ಯ ಆಗಿದೆ. ಇನ್ನೊಂದು ಮಹತ್ವದ ಕಾರಣ, ಜನಾರ್ದನ್ ರೆಡ್ಡಿ ಮತ್ತು ಅತ್ಯಂತ ಅವರ ಆತ್ಮೀಯ ಸ್ನೇಹಿತ ರಾಮ್ಲು ಅವರು ಒಂದಾಗಿದ್ದಾರೆ. ಯಾವಾಗ ರಾಮ್ಲು ಅವರು ಜನಾರ್ದನ್ ರೆಡ್ಡಿ ಒಂದಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ಸಿನ ಬಳ್ಳಾರಿಯ ಜಿಲ್ಲೆಯ ನಾಯಕರ ಕುರ್ಚಿ ಅಳ್ಳಾಡಕ್ಕೆ ಶುರುವಾಯಿತು. ರಾಮ್ಲು ಅವರ ವೇಗ, ಜನಾರ್ದನ್ ರೆಡ್ಡಿ ಅವರ ಶಕ್ತಿ, ಬಿರುಗಾಳಿ ಮತ್ತು ಬೆಂಕಿ. ಆದ್ದರಿಂದ ಇವತ್ತು ಈ ಕೃತ್ಯ ನಡೆದಿದೆ. ಬಂಧುಗಳೇ, ಅವ್ರು ಏನೇ ಮಾಡಲಿ, ಅವ್ರ ಹತ್ರ ಎಷ್ಟು ಗುಂಡದವು ನಾವು ನೋಡೇ ಬಿಡೋಣ. ಅವರ ಗುಂಡಿನಕ್ಕಿಂತ ನಮ್ಮ ಎದೆ ಅವ್ರಕ್ಕಿಂತ ಗಟ್ಟಿಯಾಗಿದೆ. ಎಷ್ಟೇ ಗುಂಡು ಹೊಡೆದ್ರೂ ಕೂಡ ನಮ್ಮ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ. ಜನಾರ್ದನ್ ರೆಡ್ಡಿಯ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ, ರಾಮ್ಲು ಅವರ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಈ ಘಟನೆಗಳು ಎಲ್ಲ ಕಡೆ ನಡೀತಾ ಇದೆ. ಹೆಣ್ಣು ಮಕ್ಕಳ ಪೊಲೀಸರು ಒಬ್ಬ ದಲಿತ ಮಹಿಳೆ ಬಟ್ಟೆಯನ್ನು ತೆಗೆದಿರುವಂತಹದ್ದು ಹುಬ್ಬಳ್ಳಿಯಲ್ಲಿ ತಾವು ನೋಡಿದ್ರು. ಎಲ್ಲಾದರೂ ನಾವು ನೋಡಿದಿವ? ಆ ಹೆಣ್ಣು ಮಗಳ ಬಟ್ಟೆಯನ್ನು ತೆಗೆದು ಅವಳೇ ತಕ್ಕೊಂಡಿದ್ದಾಳೆ ಅನ್ನುವಂತ ಸುಳ್ಳು ಕಟ್ಟುಕತೆಯನ್ನ ಹೇಳ್ತಾರೆ. ಕಮಿಷನರ್ 2 ಗಂಟೆಯಲ್ಲಿ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದರು. ಅದೇ ರೀತಿ ಇವತ್ತು ಕೋಲಾರಲ್ಲಿ ಆ ಹೆಣ್ಣು ಮಗಳಿಗೆ ಧಮಕಿ ಕೊಡ್ತಾರೆ ಕಾಂಗ್ರೆಸ್ ನಾಯಕರು. ಭದ್ರಾವತಿಯಲ್ಲಿ ಶಾಸಕರ ಮಗ ಒಬ್ಬ ಹೆಣ್ಣು ಮಗಳ ಅಧಿಕಾರಿಗೆ ಧಮಕಿ ಕೊಡ್ತಾರೆ. ಅದೇ ರೀತಿ ಚನ್ನಪಟ್ಟಣದಲ್ಲಿ ಮಾಗಡಿಯಲ್ಲಿ ತಹಸೀಲ್ದಾರ್ನ ನಿನ್ನ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅಂತಾನೆ. ಕೋಲಾರಲ್ಲಿ ನಿಮ್ಮನ್ನ ಸುಟ್ಟು ಹಾಕ್ತೇವೆ ಅಂತಾರೆ. ಸುಟ್ಟು ಹಾಕುವುದು, ಚಪ್ಪಲಿಯಲ್ಲಿ ಹೊಡೆಸುವುದು ಈ ಸರ್ಕಾರ, ಈ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಬಂಧುಗಳೇ, ಯಾರಿಗೂ ನೆಮ್ಮದಿ ಇಲ್ಲ. ಇಲ್ಲಿ ರೈತರಿಗೆ ನೆಮ್ಮದಿ ಇಲ್ಲ, ಕೂಲಿಕಾರಿಗೆ ನೆಮ್ಮದಿ ಇಲ್ಲ, SC ST ಜನಾಂಗಕ್ಕೆ ನೆಮ್ಮದಿ ಇಲ್ಲ.